ಜ್ಞಾನದ ಬಾಗಿಲು ತೆರೆದಿರುವ ಕನ್ನಡ ಶಾಲೆಗೆ ಚಪ್ಪಾಳೆ, ಮುಗ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ, ಸತ್ಯ ಧರ್ಮದ ಸಾರವನ್ನು ತಿಳಿಸುವ ಶಾಲೆಗೆ ಚಪ್ಪಾಳೆ, ಭೇದವೆಣಿಸದೆ ಸ್ವಾಗತ ಕೋರುವ ಸರ್ಕಾರಿ ಶಾಲೆಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ. ಮೆದುಳಿನ ಜೀವಕೋಶಗಳೇ ನೀವಾಗಿಯೇ ಸಮತೋಲನಗೊಳ್ಳಿರಿ. ಮೆದುಳಿನ ಜೀವಕೋಶಗಳೇ ನೀವಾಗಿಯೇ ಸಮತೋಲನಗೊಳ್ಳಿರಿ. ನಿಮಗೆ ನೀವಾಗಿಯೇ ಸಮತೋಲನಗೊಳ್ಳುವ ಶಕ್ತಿ ಇದೆ. ನಿಮಗೆ ನೀವಾಗಿಯೇ ಸಮತೋಲನಗೊಳ್ಳುವ ಶಕ್ತಿ ಇದೆ. ಈ ಕಾರ್ಯವನ್ನು ಚೆನ್ನಾಗಿ ಮಾಡಿ. ಈ ಕಾರ್ಯವನ್ನು ಚೆನ್ನಾಗಿ ಮಾಡಿ. ನಿಮಗಿದು ಧನ್ಯವಾದಗಳು. ನಿಮಗಿದು ಧನ್ಯವಾದಗಳು. ತಿಥಿ ಶಿವರಾತ್ರಿ ಅಮಾವಾಸ್ಯೆ. ವಾರ ಮಂಗಳವಾರ. ಶಾಲೆ ಒಂದು ತೆರೆದಂತೆ. ಕಾಯಿನ ಅಮರವಾಣಿ ಓದುವುದು ಸಂಜನಾಕ್ಷಿ. Today start. Slow and steady. Means the race. Tomorrow thought ಕುಶಲ್ ರಾಮನ್. ದರಾ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಸರಿಯಾದ ಉತ್ತರ 4 ಕಂತಿ. ಪ್ರಶ್ನೆ 2. ಅನುಸ್ವಾರ ಶಬ್ದಕ್ಕೆ ಒಂದು ಉದಾಹರಣೆ ಕೊಡಿ. ಅಂಬಿಕಾ. ಭಾರತದ ಜನವಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ. ಎಸ್ಸಿಪಿ ಮೊದಲ ಸಭೆ ನಡೆಸಿದ ಸಮಿತಿ ಅಧ್ಯಕ್ಷ ಪ್ರೊ. ತೋರರ್. ಹಿಂದಿನ ವರದಿ ದತ್ತಾಂಶವೇ ರಾಜ್ಯ ಶಿಕ್ಷಣಕ್ಕೆ ನೀತಿಗೆ ಆಧಾರ. ಪರಿಸರ ಮಾಲಿನ್ಯದ ವಿಧಗಳು: ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ. ಇದು ಪರಿಸರ ಸ್ವಚ್ಛತೆಯನ್ನು ತೋರಿಸುತ್ತದೆ. ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಕಾರ್ಖಾನೆಯ ನೀರು. ನನ್ನ ಹೆಸರು ಉಲ್ಲಾಸ್ ಮುಡಿಯಪ್ಪ ಹುಲ್ಗನೂರ್. ನಾನು ಇಂದು ಅಂಟಾರ್ಕ್ಟಿಕ್ ಖಂಡದ ಬಗ್ಗೆ ಹೇಳುತ್ತೇನೆ. ಇಲ್ಲಿ ಕಾಣುತ್ತಿರುವುದು ಇದು ಅಟ್ಲಾಂಟಿಕ್ ಖಂಡದ ನಕ್ಷೆ. ಈ ಖಂಡದ ಸ್ಥಾನ ಇದು ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಕ್ಟಿಕ್. ಈ ಖಂಡವನ್ನು ವಿಜ್ಞಾನಿಗಳ ಖಂಡ ಎಂದು ಕರೆಯುತ್ತಾರೆ ಮತ್ತು ಇದನ್ನು ಶ್ವೇತ ಖಂಡ ಕೂಡ ಎಂದು ಕರೆಯುತ್ತಾರೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೇವದಾದೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. Yes,
ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂದು ಸೋನೋಮೀಟರ್ ಅಂತೇಳಿ ಇದು ಶಬ್ದವನ್ನು ಕಂಪನವನ್ನು ಅಳೆಯಲು ಬಳಸ್ತೀವಿ. ಗಾಳಿಯೊಳಗೆ ಶಬ್ದ ಹೇಗೆ ಪ್ರಸಾರ ಆಗ್ತದೆ ಅಂತ ನೀರಿನ ಅಲೆಗಳನ್ನು ನೋಡಿದ್ರೆ ನೀರಿನ ಅಲೆಗಳು ಚಲಿಸುವ ರೀತಿಯ ಶಬ್ದದ ಕಂಪನಗಳು ಆಂದೋಲನಗಳ ಮೂಲಕ ಚಲಿಸ್ತವೆ. ಇದ್ರೊಳಗೆ ಏನಾಗ್ತೈತಿ, ಒಂದು ಪ್ರತಿಬಿಂಬ ಇಟ್ಕೊಂಡ್ರೆ ನಿಮಗೆ 2 ಕಾಣ್ತವೆ, 3 ಇಟ್ಕೊಂಡ್ರೆ 6 ಕಾಣ್ತವೆ. ನಂಬರ್ ಆಫ್ ಪ್ರತಿಬಿಂಬಗಳು ಏನಾಗ್ತವೆ ಹೆಚ್ಚಾಗ್ತಾ ಹೋಗ್ತವೆ. ಇದ್ರೊಳಗೀಗ 3 ಭಾಗಗಳನ್ನ ನಾವು ಕೂಡಿಸ್ತೇವೆ. ಹೌದಾ? ಇದ್ರೊಳಗೆ ನೋಡಿದ್ರೆ ಏನಾಗ್ತೈತಿ, ನಿಮ್ಗೆ ಎಷ್ಟು ಬಣ್ಣ ಪ್ರತಿಬಿಂಬಗಳು ಕಂಡು ಕಾಣ್ತಾವೆ ತೊಂಬರಿಲ್ಲ ಇದ್ರೊಳಗಿನ ತೋರಿಸಿ. ಇದನ್ನು ನೀವು ಎಲ್ಲಿ ಉಪಯೋಗ ಮಾಡ್ತೀವಿ? ಶೌರಿಕರ ಅಂಗಡಿ ಒಳಗೆ, ಮಾಲ್ಗಳೊಳಗೆ ಜನರನ್ನು ಆಕರ್ಷಣೆ ಮಾಡುವುದಕ್ಕೋಸ್ಕರ ಈ ಬಹುಮುಖ ದರ್ಶಕಗಳನ್ನು ಉಪಯೋಗ ಮಾಡ್ತೀವಿ. ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣ ಎಲ್ಲರೂ ಇಲ್ಲಿ ಲಕ್ಷ ಕೊಟ್ಟರು ನೋಡ್ಬೇಕು. ಬಿಡಿ ಸ್ಥಾನದಲ್ಲಿ ಯಾವುದಿದೆ? 10ರ ಸ್ಥಾನದಲ್ಲಿ 1, 100ರ ಸ್ಥಾನದಲ್ಲಿ 1000 ಸ್ಥಾನದಲ್ಲಿ 10,000 ಸ್ಥಾನದಲ್ಲಿ 4. ಹೀಗೆ ಪ್ರತಿ ಸಂಖ್ಯೆಗೂ ತನ್ನದೇ ಆದ ವಿಶೇಷ ಸ್ಥಾನ ಇದೆ. ಅದಕ್ಕೆ ನಾವು ಅದನ್ನ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಸೂಚಿಸಿ ಆಯಾ ಸಂಖ್ಯೆಗೆ ಯಾವ ಸ್ಥಾನ ಇದೆ ಅಂತ ಅನ್ನೋದನ್ನ ನಾವು ಸೂಚಿಸೋದನ್ನ ಕಲಿಯುತ್ತೇವೆ. ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ಇದ್ರೊಳಗೆ ದಾತಾಂತರದ ಬಗ್ಗೆ ಪೂರ್ವಜ್ಞಾನ ಏನೈತಿ ನಿಮಗೆ? ವರ್ಗಗಳು ಗಣಗಳು ಅಂದ್ರೆ ಏನು? ವರ್ಗಗಳು ಅಂದ್ರೆ ಏನು? ಗಾತ 2 ಆಗಿರುವ ಸಂಖ್ಯೆಗಳನ್ನ ವರ್ಗಗಳು ಅಂತ ಕರಿತೀವಿ. ಗಾತ 3 ಆಗಿರುವ ಸಂಖ್ಯೆಗಳನ್ನ ಗಣಗಳು ಅಂತ ಕರಿತೀವಿ. ವರ್ಗಗಳನ್ನ ಹೇಗೆ ಕರಿತೀವಿ? 2ರ ಘಾತ 2, 3ರ ಘಾತ 2, 3ರ ಘಾತ 2. 2ರ ಘಾತ 2 ಅಂದ್ರೆ ಎಷ್ಟು ಬೆಲೆ? 4. 3ರ ಘಾತ 2 ಅಂದ್ರೆ 9. 4ರ ಘಾತ 2 ಅಂದ್ರೆ 16. ಇವು ಘಾತಾಂಕದ ನಿಯಮಗಳು. ಘಾತಾಂಕದ ನಿಯಮಗಳು ಅಂದ್ರೆ ಒಂದೇ ಆಧಾರ ಸಂಖ್ಯೆ ಹೊಂದಿರುವ ಘಾತಗಳನ್ನ ನಾವು ಏನ್ ಮಾಡ್ತೀವಿ? ಕೂಡಿಸ್ತೀವಿ. ಘಾತಾಂಕದ 2ನೇ ನಿಯಮ ಹೇಳಿ. ಒಂದೇ ಆಧಾರ ಸಂಖ್ಯೆಯ ಘಾತಾಂಕಗಳನ್ನು ಭಾಗಿಸುವುದು. ಹೇಳಿ. ಒಂದೇ ಆಧಾರದ ಸಂಖ್ಯೆಯನ್ನು ಸೂತ್ರ ಹೇಳಿ. ಎ ದ ಘಾತ m ಭಾಗಿಸು ಎ ದ ಘಾತ n is equal to ಎ ದ ಘಾತ m minus n. ಇದು ವಸ್ತುಗಳು ಉರಿಯಲು ಬೇಕು ಗಾಳಿ. ನಾವು ಈಗ ದೀಪಕ್ಕೆ ಹಚ್ಚುತ್ತೇವೆ. ನಾವು ದೀಪದ ಮೇಲೆ ಒಂದು ಗ್ಲಾಸ್ ಮುಚ್ಚುತ್ತೇವೆ. ಗ್ಲಾಸ್ನೊಳಗೆ ಗಾಳಿ ಇದ್ದಷ್ಟು ದೀಪ ಉರಿಯುತ್ತದೆ. ಗ್ಲಾಸ್ನೊಳಗೆ ಗಾಳಿ ಇಲ್ಲದಿದ್ದರೆ ದೀಪ ಆರುತ್ತದೆ. ದೀಪ ನೋಡಿ, ಗಾಳಿ ಗ್ಲಾಸಿನೊಳಗೆ ಗಾಳಿ ಇದ್ದಷ್ಟು ದೀಪ ಉರಿಯಿತು. ಗ್ಲಾಸಿನೊಳಗೆ ಗಾಳಿ ಇಲ್ಲದಿದ್ದರಿಂದ ದೀಪವು ಆರಿತು. ಅಂದ್ರೆ ಇದ್ರ ಕನ್ಕ್ಲೂಷನ್ ಏನು? ವಸ್ತುಗಳು ಯಾವುದೇ ಒಂದು ವಸ್ತು ಉರಿಯಲು ಗಾಳಿ ಬೇಕು. ಇದ್ದೇ ಇದೆ. ಕ್ಲಾಸ್ ಹಾಕ್ರಿ ಎಲ್ಲರೂ. ನಾನು ನಮ್ಮ ಸುತ್ತಲೂ ಗಾಳಿ ಇರುವುದನ್ನು ಪ್ರಯೋಗ ಮಾಡಿ ತೋರಿಸುತ್ತೇವೆ. ಇದು ಒಂದು ಮೆಕ್ಯಾನಿಕ್ ವಸ್ತು ಆಗಿದೆ. ಅಂದ್ರೆ ರೆಕ್ಕೆಗಳ ತಿರುಗೋದ್ರಿಂದ ಏನಾಗ್ತೈತಿ, ನಮ್ಮ ಸುತ್ತ ಗಾಳಿ ಐತಿ, ಗಾಳಿಯಿಂದ ಆ ಹಾಳಿ ತಿರ್ಗಾತೈತಿ ಅನ್ನೋದು ನಿಮಗ ಕಂಡು ಬರ್ತೈತಿ. ಅಂದ್ರೆ ಇದ್ರ ಮೂಲಕ ನಾವೇನು ಮಾಡ್ತೀವಿ? ಪವನ ಶಕ್ತಿಯನ್ನು ಏನು ಅಂದ್ರೆ ಇದನ್ನೇನು ಕರಿತೀವಿ? ಭೂಮಿಯ ಮಾದರಿ ಅಂತ ಕರಿತೀವಿ. ಈಗ ನೀಲಿ ಕಾಣ್ತಿದ್ದೆಲ್ಲ ಇದೇನಾ? ಕಲರ್ ಇರೋದು ಭೂಭಾಗ. ಭೂಭಾಗ ಅಂತ ಕರಿತೀವಿ. ಇದು ನೀಲಿ ಕಲರ್ ಐತಲ್ಲ, ಇದನ್ನ ಜಲಭಾಗ ಅಂತ ಕರಿತೀವಿ. ಜಲಭಾಗ ಇದು ಭೂಭಾಗ. ಭೂಭಾಗವನ್ನು ಎಷ್ಟು ಖಂಡಗಳನ್ನಾಗಿ ಮಾಡಿವಿ? 7
ಖಂಡಗಳದಾವ? 7 ಖಂಡಗಳು. ಹೇಳು ಉಲ್ಲಾಸ್. 7 ಖಂಡಗಳನ್ನ ಕ್ರಮಬದ್ಧವಾಗಿ ಹೇಳು. ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಅಂಟಾರ್ಕ್ಟಿಕ್ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾ ಖಂಡ. ಒಟ್ಟು ಎಷ್ಟು ಖಂಡಗಳದಾವು? 7 ಖಂಡಗಳದಾವು. ಇದೇನು ಯುರೋಪ್ ಖಂಡದ ನಕಾಶೆ. ಇದನ್ನ ಯುರೋಪ್ ಖಂಡ ಅಂದ್ರೆ ಭೂಭಾಗದ 2ನೇ ಚಿಕ್ಕ ಖಂಡ ಅಂತೇಳಿ ನಾವು ಯುರೋಪ್ ಖಂಡವನ್ನ ಕರಿತೇವೆ. ಕರುನಾಡೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಆದೋರಣಗಳೇ. ಓದು ಕರ್ನಾಟಕದಲ್ಲಿ ನಾವು ಕಲಿತಿರ್ತಕ್ಕಂಥ ಅಭ್ಯಾಸ ಏನಂತಂದ್ರೆ ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು. ಸಜಾತಿಯ ಒತ್ತಕ್ಷರಗಳು ಅಂತಂದ್ರೆ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ಇದನ್ನ ಒಬ್ಬ ಓದ್ಕೊಂಡು ಏನು ಓದಿದ್ದು? ಅಜ್ಜ. ವೆರಿ ಗುಡ್. ಕೂತ್ಕೋ. ಬೋನ್ ಅಪ್ಪುಗೆ. ವೆರಿ ಗುಡ್. ಕೂತ್ಕೋ. ನೋಡ್ರಿ, ಇಲ್ಲಿ ಜ ಅಕ್ಷರಕ್ಕೆ ಯಾವ ಒತ್ತಕ್ಷರ ಬಂದೈತಿ? ಜ ಒತ್ತಕ್ಷರ ಬಂದೈತಿ. ಇಲ್ಲಿ ಪ ಅಕ್ಷರಕ್ಕೆ ಯಾವ ಒತ್ತಕ್ಷರ ಬಂದೈತಿ? ನೋಡ್ರಿ, ಪ ಬಂದೈತಿ. ಇಲ್ಲಿ ಜಿ ಕ ಯಾವ ಅಕ್ಷರ ಒತ್ತಕ್ಷರ ಬಂದೈತಿ? ನೋಡ್ರಿ, ಜ. ಕ ಯಾವ ಒತ್ತಕ್ಷರ ಬಂದೈತಿ? ನೋಡ್ರಿ, ಕ. ಹಿಂಗ ಅಕ್ಷರ ಮತ್ತು ಒತ್ತಕ್ಷರ ಎರಡು ಒಂದೇ ಇದ್ರೆ ನಾವು ಅದನ್ನ ಏನಂತ ಕರಿಬೇಕು? ಏನಂತ ಕರಿಬೇಕು? ಸಜಾತಿಯ ಒತ್ತಕ್ಷರಗಳು. ಈಗ ಇಲ್ಲಿ ನೋಡ್ರಿ, ವಿಜಾತಿಯ ಒತ್ತಕ್ಷರ ಅಂದ್ರೆ ಅಕ್ಷರಕ್ಕೆ ಬೇರೊಂದು ಒತ್ತಕ್ಷರ ಇರುತ್ತದೆ. ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಇದ್ರೆ ನಾವು ಅದನ್ನ ಕರಿತೀವಿ? ವಿಜಾತಿ ಅಂತ ಕರಿತೀವಿ. ಇದನ್ನ ಓದೋದು ಇದನ್ನು ಶಕ್ತಿ. ವೆರಿ ಗುಡ್. ನೀ ಇದನ್ನು ಓದು. ನಮಸ್ಕಾರ. ಕೂತು. ಸಂದೀಪ್, ನೀ ಇದನ್ನು ಓದ್ಬಾ. ಅಕ್ಷರ. ವೆರಿ ಗುಡ್. ಇದು ಕ ಅಕ್ಷರಕ್ಕೆ ಯಾವ ಒತ್ತಕ್ಷರ ಐತಿ? ನೋಡ್ರಿ, ಕ ಒತ್ತಕ್ಷರ ಐತಿ. ಇಲ್ಲಿ ಸ ಕ್ಕೆ ಯಾವ ಒತ್ತಕ್ಷರ ಐತಿ? ನೋಡ್ರಿ, ಸ ಕ ಒತ್ತಕ್ಷರ ಐತಿ. ಇಲ್ಲಿ ಇರುವಂತ ಅಕ್ಷರ ಮತ್ತು ಒತ್ತಕ್ಷರ ಬೇರೆ ಬೇರೆ ಅದಾವ? ಒಂದದಾವ? ಬೇರೆ ಬೇರೆ ಅದಾವ. ಅದಕ್ಕಾಗಿ ಇಲ್ಲಿ ಅಕ್ಷರಕ್ಕೆ ಬೇರೊಂದು ಒತ್ತಕ್ಷರ ಇತ್ತಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ಅದೇ ಅಕ್ಷರಕ್ಕೆ ಅದೇ ಒತ್ತಕ್ಷರ ಇದ್ರೆ ಅದನ್ನು ನಾವು ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವೆರಿ ಗುಡ್. Very good afternoon. All of you sit down. Thank you, teacher. How are you, teacher? I am fine. You? We are also fine, teacher. I am fine. Okay? Hello? Hi. Sanju, what are you doing? Sit properly, all of you. Okay? I am making one activity for you. Are you ready for making an activity? Yes, ma'am. Okay. Up your hands. Up your hands, all of you. Down. Up your hands. Down. Are you clear now? Yes, ma'am. Can I continue my class? Yes, ma'am. Okay. All of you know the English grammar. Understand? Yes. Today we have discussion about the articles. Okay. What is articles? Articles is the use of the some noun or pronoun. Okay. There are two types of articles. Okay. First one is definite article. Second one is indefinite article. Understand? Yes, ma'am. Definite article. Who knows the name of the river? Raise your hand. Okay, only 3 members. Please, friends are ready to tell the rivers. You don't know the name of the rivers? You don't know? First, stand up. Tell me one name of the river. River. Tell me, Vijayalakshmi. Ganga river. Very good. The name of the river? The Ganga. Do you understand? Yes, ma'am. Very good. Sit down. Can I, ma'am? The Bible. Very good. Claps to her. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ
ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ದೂರ ಗೊತ್ತಿದೆ ಯಾವಾಗ ತಿಂಗಳು ಫೆಬ್ರವರಿ ತಿಂಗಳು ಹೌದಾ. ಈಗ ನಮ್ಮ ನೆರೆಹೊರೆಯ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆಯೊಳಗ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಇವತ್ತು ಒಂದು ನಾವು ಪದ್ಯವನ್ನು ಹೇಳೋಣ ನೋಡಿ. ವೀರ ವನಿತೈತಿ ಮಹಿಳೆ ಆದರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು. ಈಗ ನಾ ಹೇಳ್ತೀನಿ, ಕೇಳಿರಿ ಮಕ್ಕಳೇ ನಾಡಿನ ಪ್ರಜೆಗಳೇ, ಕೇಳಿ ಹೇಳುವೆ ಮಾತೊಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ರಾಣಿಯ ಕಥೆಯೊಂದ ನೋಡ್ರಿ. ಇಲ್ಲ ಪುತ್ರಿ ಅಂದ್ರ ಮಗಳು ಹೌದಾ. ಆಮೇಲೆ ಯಾವ ಹುಡುಗಕ್ಕೆ ಕಾಕತಿ ಒಂದ್ ಸ್ವಲ್ಪ ನೀವು ಹಾಕ್ರಿ. ರೆಡಿ 1 2 3 ಸ್ಟಾರ್ಟ್. ನನ್ನ ಹೆಸರು ಶ್ರೀ ಆರ್ ವಿ ದಿಬ್ಬಾದ್, ಪ್ರಭಾರಿ ಪ್ರಧಾನ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಗರ್ಕಿ. ನಾನು ಇಲ್ಲೇ ಸೇವೆಗೆ ಸೇರಿದ್ದು ಆಗಸ್ಟ್ 2007ರಂದು. ಸುಮಾರು ಇಲ್ಲಿವರೆಗೂ 21 ವರ್ಷ ಹಂಗರ್ಕಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ಶಾಲೆ ಬಗ್ಗೆ ಹೇಳೋದಾದರೆ 1932ರಲ್ಲಿ ಈ ಶಾಲೆ ಪ್ರಾರಂಭವಾಗಿದ್ದು, ಪ್ರಪ್ರಥಮವಾಗಿ ಇಲ್ಲಿ ಯಾವುದೇ ಒಂದು ಕಟ್ಟಡವಾಗಲಿ ಮೈದಾನ ಆಗಲಿ ಏನೂ ಇರಲಿಲ್ಲ. ಊರಲ್ಲಿ ಒಂದು ಗುಡಿಯಲ್ಲಿ ನಡೆದಂಥ ಶಾಲೆ ಇದು 1932ರಲ್ಲಿ. ತದನಂತರ ಊರಿನ ಗಣ್ಯರು ಮಾಜಿ ಶಾಸಕರಾದಂಥ ಅಯ್ಯಪ್ಪ ದೇಸಾಯಿ ಅವರು ನಮ್ಮ ಶಾಲೆಗೆ ಅಂತಂದು 5 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟ ನಂತರ ಇಲ್ಲಿ ಒಂದೊಂದಾಗಿ ಕಟ್ಟಡವನ್ನು ಕಟ್ಟಿಬಿಟ್ಟು ಶಾಲೆಯನ್ನು ಇಲ್ಲೇ ಪ್ರಾರಂಭ ಮಾಡಿದರು. ಪ್ರಥಮವಾಗಿ ನಾನು ಬಂದಾಗ ಇಲ್ಲಿ ಕೇವಲ ಒಂದು 5 ರಿಂದ 6 ರೂಮ್ಗಳಿದ್ದು, ಅದೇ ಒಂದು 6 ರೂಮಲ್ಲಿ ಶಾಲೆ 1 ರಿಂದ 8ನೇ ತರಗತಿ ವರ್ಗಗಳು ನಡೀತಾ ಇದ್ವು. ಈ ಒಂದು ಭೂಮಿ ಎಂಥ ಭೂಮಿಪ್ಪ ಅಂದ್ರೆ ಅತಿ ಪುಣ್ಯ ಪುರುಷರು ಆಗಿ ಹೋದಂಥ ಭೂಮಿ. ಇಲ್ಲಿ ಶ್ರೀ ಗುರು ಮಡಿವಾಳೇಶ್ವರ ಇರ್ಬೋದು, ಶ್ರೀ ಗುರು ಆತ್ಮಾನಂದಜವರು. ಇದೇ ಒಂದು ನಮ್ಮ ಹಳೆಯ ಕಟ್ಟಡ ಏನೀಗ ಡೆಮಾಲಿಷ್ ಮಾಡಿದ್ವಿ, ಆ ಡೆಮಾಲಿಷ್ ಮಾಡಿದಂಥ ಕಟ್ಟಡದಲ್ಲಿ ಅವರು ಒಂದು ಸತ್ಸಂಗವನ್ನು ನಡೆಸ್ತಾ ಇದ್ದರು, ಇಲ್ಲೇ ವಾಸವಾಗಿದ್ದರು. ಅಂಥ ಒಂದು ತಪೋಭೂಮಿಯಲ್ಲಿ ನಾವೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇರೋದು ನಮ್ಮ ಪೂರ್ವಜನರ ಪುಣ್ಯ ಅಂತಲೇ ಹೇಳ್ಬೋದು. ಇಂಥ ಒಂದು ಶಾಲೆಯಲ್ಲಿ ನಾವು ಈಗ 8 ಜನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಾನು ಬಂದಾಗ DK ಪೂಜಾರ್ ಸರ್ ಅಂತ ಹೆಡ್ ಮಾಸ್ಟರ್ ಇದ್ದರು. ಅವರ ಒಂದು ನಿವೃತ್ತಿ ನಂತರ ಸಂಗೊಳ್ಳಿ ಸರು ಪರವಾರಿ ಹೆಡ್ ಮಾಸ್ಟರ್ ಆಗಿ ಹೋದರು. ತದನಂತರ ಮಾಯಕ್ನವ್ರು ಮೇಡಮ್ ಅವರು ಅಂತ ಬಂದರು, ಅವರು ಕೂಡ ಟ್ರಾನ್ಸ್ಫರ್ ಆಗಿ ಹೋದರು. ಆಮೇಲೆ ಶ್ರೀಮತಿ ಕೀರ್ತಿವತಿ ಮೇಡಮ್ ಅಂತ ಬಂದರು, ಅವರು ಕೂಡ ಇಲ್ಲೇ ನಿವೃತ್ತಿ ಆಗಿ ಹೋದ ನಂತರ ನಾನೇ ಪ್ರಧಾನ ಗುರುಗಳಾಗಿ ಇಲ್ಲೇ ಸೇವೆಯನ್ನು ಪ್ರಾರಂಭ ಮಾಡಿದ್ದೀನಿ. ಸುಮಾರು ನಾವು ಇಲ್ಲೇ 1 ರಿಂದ 8ನೇ ತರಗತಿಯನ್ನು ನಡೆಸ್ತಾ ಇದ್ದೀವಿ. 8 ಜನ ಸೇವೆಯನ್ನು ಕೂಡ ಇಲ್ಲೇ ಮಾಡ್ತಿದ್ದಾರೆ. ಒಳ್ಳೆಯ ಶಿಕ್ಷಕರು, ಅನುಭವ ಶಿಕ್ಷಕರು. ಇಲ್ಲಿ ನಮ್ಮ ಶಿಕ್ಷಕರಲ್ಲಿ ಯಾವರಲ್ಲಿ ಒಂದು ಕುಂದುಕೊರತೆಗಳಿಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದರಂತೆ, ಅಕ್ಕ ತಂಗಿಯರಂತೆ ಒಂದು ಮನೋಭಾವವನ್ನು ಇಟ್ಕೊಂಡು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಪ್ರಪ್ರಥಮವಾಗಿ ಸೊಬ್ರಾ ಟೀಚರ್ ಅಂತ ಇದ್ದರು, ರಾಯನವ್ ಟೀಚರ್ ಅಂತಿದ್ದರು. ಈಗ ನಮ್ಮ ಜೊತೆಯಲ್ಲಿರುವಂಥ ಶ್ರೀ RP ಹಣ್ಣಿಕೇರ್ ಸರ್ ಅಂತ ಅದಾರ. ಅವರು ಒಂದು ರಾಜ್ಯ ಮಟ್ಟದ RP ಆಗಿ ಸೇವೆಯನ್ನು ಸಲ್ಲಿಸಿ
ಸಲ್ಲಿಸಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಆ ಜ್ಞಾನ ಇದ್ದರೆ ಮಾತ್ರ ಅಲ್ಲಿ ನಾವು ತರಬೇತಿಗಳನ್ನ ಶಿಕ್ಷಕರಿಗೆ ಕೊಡೋದಂಥ ಅವಕಾಶ ಇರ್ತೈತಿ. ಅಂಥ ಜ್ಞಾನವಂತರು ನಮ್ಮಲ್ಲಿರುವುದು ಒಂದು ಈ ಶಾಲೆಯ ಸೌಭಾಗ್ಯ ಅಂತಲೇ ಹೇಳ್ಬೋದು. ಸುಮಾರು ನಮ್ಮ ಶಾಲೆ 5 ಎಕರೆ ಜಮೀನು ಇರೋದರಿಂದ ಜಿಲ್ಲಾ ಮಟ್ಟದಲ್ಲೇ ಜಿಲ್ಲೆಯನ್ನು ಒಂದು ರಾಜ್ಯ ಅಂತಲೇ ಹೇಳ್ಬೋದು. ಇಷ್ಟು ವಿಶಾಲವಾದಂಥ ಮೈದಾನ ಇರ್ಬೋದು, ಆಮೇಲೆ ಒಂದು ನಮ್ಮ ಇಲಾಖೆಯಿಂದ ಇರ್ಬೋದು, ಜಡ್ಪಿಯಿಂದ ಇರ್ಬೋದು, ತಾಲೂಕ್ ಪಂಚಾಯತಿಯಿಂದ ಇರ್ಬೋದು, ಗ್ರಾಮ ಪಂಚಾಯತಿಯಿಂದ ಇರ್ಬೋದು, ಮತ್ತು ನಮ್ಮ ಶಾಸಕರ ಸಹಾಯದಿಂದನೇ ಇರ್ಬೋದು. ಈಗ ತಾನೇ ಸಾಕಷ್ಟು ರೂಮ್ಗಳಾಗ್ಯಾವ. ನಮ್ಗೆ ಒಟ್ಟು 14 ರೂಮ್ಗಳಾಗ್ಯಾವ. ಮೊದಲಿಗೆ 5ರಿಂದ 6 ರೂಮ್ಗಳಿದ್ದಂಥ ಒಂದು ಶಾಲೆ ಇವತ್ತು 14 ರೂಮ್ಗಳನ್ನು ನಮಗೆ ಅನುಕೂಲ ಮಾಡಿಕೊಟ್ರ. ಒಳ್ಳೆಯ ಪ್ರತಿಭಾವಂತ ಮಕ್ಕಳು ನಮ್ಮಲ್ಲಿ ಅದಾವು. ಒಂದು ಭೌತಿಕವಾಗಿರ್ಬೋದು ಮತ್ತು ಜ್ಞಾನದಿಂದಲೂ ನಮ್ಮ ಶಾಲೆ ಬಹಳ ಮುಂದುವರೆದೈತಿ. ಕ್ರೀಡಾಕೂಟದಲ್ಲಿ ಭಾಳ ಮುಂದುವರೆದೈತಿ. ಕ್ರೀಡೆಯಲ್ಲಿ ನಾ ಈ ಶಾಲೆಗೆ ಬಂದಾಗಲಿಂದ ಇಲ್ಲಿವರೆಗೂ ಅಂದ್ರೆ ಕಬಡ್ಡಿಯಲ್ಲಿ ನಮ್ಮ ಮಕ್ಕಳು ವಿಭಾಗ ಮಟ್ಟದಲ್ಲಿವರೆಗೂ ಹೋಗಿ ಒಂದು ಪ್ರಶಸ್ತಿಯನ್ನು ಗೆದ್ಕೊಂಡು ಬಂದಂಥ ಉದಾಹರಣೆಗಳದಾವು. ಆಮೇಲೆ ಕ್ವಿಜ್ ಕಾರ್ಯಕ್ರಮ ಇರ್ಬೋದು, ತಾಲೂಕು ಮಟ್ಟದ್ದಿರ್ಬೋದು, ಜಿಲ್ಲಾ ಮಟ್ಟದಲ್ಲಿಯೂ ನಮ್ಮ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಬಂದವು. ಮೊನ್ನೆ ತಾನೇ ಎನೇಬಲ್ ಇಂಡಿಯಾ NGO ಅವರು ನಡೆಸುವಂಥ ಕಾರ್ಯಕ್ರಮದಲ್ಲಿ ಎನೇಬಲ್ ಇಂಡಿಯಾದವರು ಒಂದು ಮಕ್ಕಳ ನಾಯಕತ್ವ ಬೆಳವಣಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಸಂಗೀತದಲ್ಲಿ ನ್ಯಾಷನಲ್ ಲೆವೆಲ್ ಸಂಗೀತದಲ್ಲಿ ಬೆಂಗಳೂರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಬಂದವು. ಅವೆಲ್ಲ ನಾವು ನಮ್ಮ ಮಕ್ಕಳಿಗೆ ಅದು ಭಾಳ ಊರನ್ನವರು ಕೂಡ SDMC ಅವರು ಎಲ್ಲರೂ ಭಾಳ ಖುಷಿಪಟ್ಟರು. ನಾವು ಮೊನ್ನೆ ಕೂಡ ಗೆದ್ದು ಕರ್ಕೊಂಡು ಬಂದಂಥ ಮಕ್ಕಳಿಗೆ ಆಯ್ತು ಮತ್ತು ಪಾಲಕರು ಮಾರ್ಗದರ್ಶಿ ಶಿಕ್ಷಕರಿಗೆ ಭಾಳ ಸನ್ಮಾನವನ್ನು ಮಾಡಿದರು. ಹೀಗೆ ಒಂದು ಭೌತಿಕವಾಗಿರ್ಬೋದು, ಒಂದು ಶೈಕ್ಷಣಿಕವಾಗಿರ್ಬೋದು ನಮ್ಮ ಶಾಲೆ ಭಾಳ ಮುಂದೈತಿ. ನಾವು ಬೇರೆ ಗೌರ್ಮೆಂಟ್ ಶಾಲೆ ಮತ್ತು ಅಥವಾ ಪ್ರೈವೇಟ್ ಶಾಲೆಗೆ ಎರಡನ್ನೂ ಕಂಪೇರ್ ಮಾಡಿದಾಗ ಪ್ರೈವೇಟ್ ಶಾಲೆಗೆ ನಮ್ಮ ಶಾಲೆಯನ್ನು ಕಡಿಮೆ ಇಲ್ಲ. ಅದರಿಂದ ನಾವು ಪದೇ ಪದೇ ಒಂದು ಕಾರ್ಯಕ್ರಮ ಆದ್ರೆ ಆಯ್ತು, ಒಂದು ಸಭೆ ಸಮಾರಂಭಗಳಾದ್ರೆ ಆಯ್ತು, ನಾವು ಅದನ್ನೇ ಹೇಳೋದು, ನಮ್ಮಲ್ಲಿ ಯಾವುದೂ ಕೊರತೆ ಇಲ್ಲ, ಶಿಕ್ಷಕರ ಕೊರತೆ ಇಲ್ಲ. ಆಮೇಲೆ ಸರ್ಕಾರ ಕೊಡುವಂಥ ಯೋಜನೆಗಳಂತೂ ಎಲ್ಲರಿಗೂ ಚಿರಪರಿಚಿತ ಅದಾವೆ. ಅಂಥ ಯೋಜನೆಗಳು ಸಾಕಷ್ಟು ಅದಾವೆ. ಹೇಳ್ತಾ ಹೋದರೆ ಒಂದು 25ರಿಂದ 30 ಯೋಜನೆಗಳು ಸರ್ಕಾರದ ಅದಾವೆ. ಅದರಿಂದ ಮಕ್ಕಳಿಂದ ನಾವು ಯಾವ ಫೀ ಪಡೆಯೋದಿಲ್ಲ, ಯಾವುದೇ ಹಣವನ್ನು ಪಡೆಯೋದಿಲ್ಲ. ಒಳ್ಳೆಯ ಶಿಕ್ಷಕರಿಂದ ನಾವು ಒಂದು ಸಭೆ ಸಮಾರಂಭದಲ್ಲಿ ಇಲ್ಲಿವರೆಗೆ ಹೇಳ್ತಾ ಬಂದಿರೋದು ಏನಪ್ಪ ಅಂದ್ರೆ, ನಮ್ಮ ಗೌರ್ಮೆಂಟ್ ಶಾಲೆಯೇ ಮಕ್ಕಳನ್ನ ಹಚ್ಚಿರಿ, ಗೌರ್ಮೆಂಟ್ ಶಾಲೆಯ ಮಕ್ಕಳು ಹಚ್ಚೋದ್ರಿಂದ ಅನೇಕ ಲಾಭಗಳದಾವು. ಅದರಿಂದ ಮಕ್ಕಳು ಧೈರ್ಯದಿಂದ ಇಲ್ಲಿ ಕಲಿತಾರ ಅಂತ ಒಂದು ಇದನ್ನು ಪಾಲಕರಿಗೂ ಕೂಡ ತಿಳುವಳಿಕೆಯನ್ನು ಹೇಳೀವಿ. ಆದರೂ ಕೂಡ ನಾ ಬಂದಾಗಿಲ್ಲೇ ಸುಮಾರು 400 ಸಮೀಪಿದ್ದಂಥ ಸಂಖ್ಯೆ ಈಗ ತಾನೇ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದು ಕಾರಣ ಹಲವಾರು ಇರ್ಬೋದು. ಯಾಕಂದರೆ ಈಗ ಮಕ್ಕಳ ರೇಷಿಯೋನೂ ಕಡಿಮೆ ಐತೆ. ನಾವು ಪ್ರಪ್ರಥಮವಾಗಿ ಅಂಗನವಾಡಿ ಶಿಕ್ಷಕಿಯರಿಂದ ನಾವು ಒಂದು ಲಿಸ್ಟನ್ನು ಪಡೆದಾಗ ಅವರು ಮೊದಲಿಗೆ ಬಂದಾಗ 40ರಿಂದ 50 ಮಕ್ಕಳು 1ನೇ ತರಗತಿ ಬರುವಂಥ ಮಕ್ಕಳು ಲಿಸ್ಟ್ ಕೊಡ್ತಿದ್ರು. ಆದರೆ ಈಗ 20ರಿಂದ 25 ಮಕ್ಕಳು ಮಾತ್ರ ಇರ್ತವೆ. ಅದರಿಂದ ಆ ರೇಷಿಯೋನು ಕಡಿಮೆ ಆಗೈತಿ. ಅದರಲ್ಲಿ ನಮ್ಮಲ್ಲಿ 15-16 ಮಕ್ಕಳು ದಾಖಲಾದ್ರೆ ಹೊರಗಡೆ 5ರಿಂದ 6 ಮಕ್ಕಳು ಪ್ರೈವೇಟ್ ಶಾಲೆಗೆ ಹೋಗ್ತವೆ. ಆಮೇಲೆ ಕೆಲವೊಂದಿಷ್ಟು ಮಕ್ಕಳು ಕೂಡ ಬೇರೆ ಕಡೆ ಹೋಗ್ತವೆ. ಅಂದ್ರೆ ಮಕ್ಕಳು ಅಂದ್ರೆ ಇವು ಟ್ರಾನ್ಸ್ಫರ್ ಇರ್ಬೋದು, ಪರಸ್ಥಳಕ್ಕೆ ಹೋದಂಥ ಕುಟುಂಬಗಳ ಮಕ್ಕಳು ಇರ್ಬೋದು, ಇಂಥವು ಹೊರಗಡೆ ಹೋಗೋದ್ರಿಂದ ಅದರಿಂದನೂ ಒಂದಿಷ್ಟು ನಮ್ಮಲ್ಲಿ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗೈತಿ. ಆದರೆ ನಾವು ಈ ಮಕ್ಕಳ ಸಂಖ್ಯೆ ಬರುವಂಥ ವರ್ಷದಲ್ಲಿ ಒಂದು ಯೋಜನೆಯನ್ನು ಹಮ್ಮಿಕೊಂಡೇವೆ. ಯಾಕಪ್ಪ ಅಂದ್ರೆ ಮಾರ್ಚ್ದಲ್ಲೇ ನಾವು ನೋಂದಣಿ ಕಾರ್ಯಕ್ರಮವನ್ನು ಮಾಡಬೇಕು. ಪಾಲಕರು ಪ್ರತಿ ಮನೆಗೂ ಹೋಗಿ ಒಂದು ಈ ಯೋಜನೆಗಳ ಬಗ್ಗೆ, ನಮ್ಮ ಶಾಲೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟು ನಮ್ಮ 1ನೇತಕ್ಕೆ ಬರುವಂಥ ಮಕ್ಕಳನ್ನ ಎಲ್ಲವನ್ನೂ ನಮ್ಮ ಶಾಲೆಗೆ ದಾಖಲು ಮಾಡಿರಿ ಅನ್ನುವಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡೇವಿ. ಆ ಪ್ರಕಾರ ಮುಂದಿನ ವರ್ಷ ಬರೋದರಲ್ಲಿ ಈಗೇನೈತಿ ಸಂಖ್ಯೆ ಅದಕ್ಕಿಂತ ಹೆಚ್ಚು ಮಾಡುವಂಥ ಉದ್ದೇಶವನ್ನು ಹಮ್ಮಿಕೊಂಡೇವೆ ನಾವು ಮತ್ತು SDMC ಅವರು. ಆ ಒಂದು ಯೋಜನೆಯಲ್ಲಿ ನಾವೆಲ್ಲ ಯಶಸ್ವಿ ಆಗ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘಾ ಈರಪ್ಪ ಚಿತ್ತಿ. ನಾನು ಓದುತ್ತಿರುವ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಗರಿಕೆ. ನಮ್ಮ ಶಾಲೆಯು ತುಂಬ ವಿಶಾಲವಾದ ಮತ್ತು ತುಂಬ ಸುಂದರವಾದ ಮೈದಾನವನ್ನು ಹೊಂದಿದೆ. ನಮ್ಮ ಶಾಲೆಯಲ್ಲಿ ಒಟ್ಟು 187 ವಿದ್ಯಾರ್ಥಿಗಳು ಮತ್ತು 7 ಜನ ಶಿಕ್ಷಕರು ಇದ್ದಾರೆ. ನಮ್ಮ ಶಾಲೆಯಲ್ಲಿ ತುಂಬ ಸುಲಭವಾಗಿ ಪಾಠವನ್ನು ಮಾಡಿಸುತ್ತಾರೆ ಮತ್ತು ಅದರ ಜೊತೆಗೆ ಹಲವಾರು ಆಟಗಳನ್ನು ಆಡಿಸುತ್ತಾರೆ. ನಾವು ಆಟದಲ್ಲಿ ಆಗಿರಬಹುದು ಮತ್ತು ಪಾಠದಲ್ಲಿ ಜಿಲ್ಲಾ ಹಂತದವರೆಗೂ ಭಾಗವಹಿಸಿದ್ದೇವೆ. ಮತ್ತು ನಮ್ಮ ಶಾಲೆಯಲ್ಲಿ
ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿರುತ್ತಾರೆ ಮತ್ತು ನಾವು ಆಟದಲ್ಲಿ ವೈಯಕ್ತಿಕವಾಗಿ ರಾಜ್ಯದ ಮಟ್ಟದವರೆಗೂ ಭಾಗವಹಿಸಿದ್ದೇವೆ ಮತ್ತು ಪಾಠದಲ್ಲಿ ಕ್ವಿಜ್ ಆಗಿರಬಹುದು, ವೈಯಕ್ತಿಕ ಆಟಗಳಾಗಿರಬಹುದು, ಅವುಗಳಲ್ಲಿ ರಾಜ್ಯ ಮಟ್ಟದವರೆಗೂ ಭಾಗವಹಿಸಿದ್ದೇವೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಲಾವಣ್ಯ ತೊಟ್ಕೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂಗರಕಿ. ನಮ್ಮ ಶಾಲೆಯೊಂದು ಸುಸಜ್ಜಿತವಾದ ಶಾಲೆಯಾಗಿದೆ. ನಮ್ಮ ಶಾಲೆಯಲ್ಲಿ 8 ವರ್ಗ ಕೋಣೆಗಳಿವೆ ಮತ್ತು ಗ್ರಂಥಾಲಯ, ವಿಜ್ಞಾನಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ಎಂಬ ವಿಶೇಷ ತರಗತಿಗಳು ನಮ್ಮ ಶಾಲೆಯಲ್ಲಿವೆ. ಗ್ರಂಥಾಲಯದಲ್ಲಿ ನಾವು ತರಗತಿಗಳ ಪ್ರಕಾರ ಹಲವಾರು ಪುಸ್ತಕಗಳನ್ನು ತೆಗೆದುಕೊಂಡು ಓದುತ್ತೇವೆ ಮತ್ತು ವಿಜ್ಞಾನಾಲಯದಲ್ಲಿ ಹಲವಾರು ಪ್ರಯೋಗಗಳನ್ನು ನಾವು ಮಾಡುತ್ತೇವೆ ಮತ್ತು ಸ್ಮಾರ್ಟ್ ಕ್ಲಾಸ್ನಲ್ಲಿ ನಾವು ನೆಟ್ ಆನ್ ಮಾಡಿ ಹಲವಾರು ವಿಡಿಯೋಗಳನ್ನು ನೋಡುತ್ತೇವೆ ಮತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರವು ವಿತರಿಸುವ ಅಕ್ಷಯ ಪಾತ್ರೆ ಎಂಬ ಸಂಸ್ಥೆಯವರು ನಮಗೆ ಆಹಾರವನ್ನು ಪ್ರತಿನಿತ್ಯ ನೀಡುತ್ತಾರೆ. ಅವರು ತುಂಬ ರುಚಿಯಾಗಿ ಆಹಾರವನ್ನು ತಯಾರಿಸಿ ನಮಗಾಗಿ ರುಚಿಯಾದ ಆಹಾರವನ್ನು ನಾವು ಮಧ್ಯಾಹ್ನದಲ್ಲಿ ಸೇವಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಹಲವಾರು ಶಿಕ್ಷಕರು ನಮಗೆ ಸರಿಯಾಗುವ ರೀತಿಯಲ್ಲಿ ಪಾಠವನ್ನು ಹೇಳುತ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್ ಬಾಕಿ. ನಾನು ಓದುತ್ತಿರುವ ಶಾಲೆ GHPS ಹಂಗರಕಿ. ನಾನು ಇಂದು ನಮ್ಮ ಶಾಲೆಯ ಬಗ್ಗೆ ಮಾತನಾಡುತ್ತೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 70 ಗಿಡಗಳು ಇವೆ. ಆ ಗಿಡದ ಕೆಳಗೆ 1ರಿಂದ 8ನೇ ತರಗತಿ ಮಕ್ಕಳು ಎಲ್ಲರೂ ಸೇರಿ ಓದುತ್ತಾರೆ ಮತ್ತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಮರಗಳ ಕೆಳಗೆ ಕುಂತು ಊಟ ಮಾಡುತ್ತಾರೆ. ನಮ್ಮ ಶಾಲೆಯಲ್ಲಿ ಮತ್ತು NGO ಎಂಬ SIV ತರಗತಿ ಇದೆ. ಆ SIV ತರಗತಿಯಲ್ಲಿ ಪ್ರತಿ ವರ್ಷ ಸ್ಪೆಲ್ ಬಿ ಎಂಬ ಕಾಂಪಿಟೇಷನ್ ಇರುತ್ತದೆ. ಆ ಕಾಂಪಿಟೇಷನ್ ಅಲ್ಲಿ ನಮ್ಮ ಶಾಲೆಯ ಮಕ್ಕಳು ರಾಜ್ಯ ಮಟ್ಟದ ತನಕ ಭಾಗವಹಿಸಿದ್ದಾರೆ ಮತ್ತು ಟಿಂಕರಿಂಗ್ ಲ್ಯಾಬ್ ಎಂಬ ಮತ್ತೊಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲೂ ಕೂಡ ಜಿಲ್ಲಾ ಮಟ್ಟದವರೆಗೆ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿದ್ದಾರೆ ಮತ್ತು ಸಂಗೀತ ಕ್ಲಾಸ್ ಎಂಬ ಕೂಡ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಧಾರವಾಡದಲ್ಲಿ ಭಾಗವಹಿಸಿ ಎರಡು ಸಲ ಪ್ರಥಮ ಸ್ಥಾನ ಗಳಿಸಿ ಬೆಂಗಳೂರಿಗೆ ಹೋಗಿ ಅಲ್ಲಿಯೂ ಕೂಡ ಪ್ರಥಮ ಸ್ಥಾನ ಗಳಿಸಿ ಪ್ರತಿಯೊಬ್ಬ ಮಕ್ಕಳಿಗೂ 20,000 ರೂಗಳನ್ನು ಕೊಟ್ಟು ಗೌರವಿಸಿದ್ದಾರೆ. ಧನ್ಯವಾದ. ಗಂಟು Once upon a time, ಮರೆಯೋ ಹಾಗಿಲ್ಲ, ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. Once upon a time ಅನ್ನೋ ಹಾಗಿಲ್ಲ, ಅಂದುಕೊಂಡಿದ್ದೆಲ್ಲ ಕಣ್ಮುಂದೆ ಎಲ್ಲ ನೆನಪಲ್ಲಿ ನಾ ಉಸಿರಾಡಿದೆ, ನೆನಪನ್ನೇ ನಾ ಪ್ರೀತಿಸಿದೆ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ.
ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ. ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ. We miss all the fun, we miss all the joy, we miss. My name is Megha. I am studying in 7th class. Subject is the Wonder Bowl lessons project 1. These are Masoons. These are made. Hello. Good morning. Very good morning. I am Shivanand. The subject is the Wonder Bowl lesson project 1. I would like to describe the ಶಾರದೆ ದಯ ಪಾಲಿಸು. ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ತರಕಾರಿ ಮಂಡಿಗೆ ಬನ್ನಿ, ತರಕಾರಿಗಳನ್ನು ಕೊಳ್ಳಿ. ದೇಹಕ್ಕೆ ಪುಷ್ಟಿ ಕೊಡುವುದು, ಒಳ್ಳೆಯದನ್ನೇ ಮಾಡುವುದು. ರುಚಿಯಾದ ಟೊಮ್ಯಾಟೊ, ಚೆನ್ನಾಗಿರು ಬಟಾಣಿ. ಹೂವು ಹಣ್ಣು ಕಾಯಿ ತರಲು ಮಾರುಕಟ್ಟೆಗೆ ಹೋಗುವಾಗ ದರ್ಶನ ಕೊಟ್ಟ 7 ಗಂಟೆಗೆ. ಹಾಗಲಕಾಯಿ ಕಹಿ ಮುಖದವನು, ಮೆಣಸಿನಕಾಯಿ ಪುರಿ ಮುಖದವನು. 3 ಹೊತ್ತು ಬೀದಿ ಕಾಯೋ ರೋಮಿಯೋಗಳು. ಭೂಮಿ ಮೇಲೆ ಬೀಡು ಬಿಟ್ಟು, ಭೂಮಿ ಮೇಲೆ ಬೀಡು ಬಿಟ್ಟು. ಬೆಳಕನ್ನು ಹೀರಿ ಸೊಂಪಾಗಿ ಹೂ ಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ. ಹಚ್ಚ ಹಸಿರನ್ನು ತೂರಿ ಕಂಪಾಗಿ ಹೊನಗಲು, ಪರಿಮಳವೇ ಹೊನಲಾಗಿ ಪ್ರೇಮ. ದಿನ ಬೆಳಗಿನಡಿ ಸವಿಗನಸುಗಳು, ಚೀಕಾಡ ಒಲವಿದು ಪ್ರೇಮ. ಹೊಸ ಲೋಕದಲ್ಲಿ ಸವಿಭಾ. ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲ್ಲಿ. ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲ್ಲಿ. ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು. ಓ ಸೂರ್ಯ ನಿನಗೆ ನಮನ, ಬಾರಯ್ಯ ಧರೆಗೆ ಅರುಣ. ಓ
ಸೂರ್ಯ ನಿನಗೆ ನಮನ ಬಾರಯ್ಯ ಧರೆಗೆ ಅರುಣ ಸರಿಸಯ್ಯ ಇರುಳ ತೆರೆಯ ಬೆಳಗಯ್ಯ ಮನದ ಮನೆಯ